ರಚಿತಾ ರಾಮ್ ಅವರು ಸ್ಯಾಂಡಲ್ವುಡ್ ನಲ್ಲಿ ಬ್ಯಾನ್ ಆಗ್ತಾರೆ ಅನ್ನುವಂತ ಒಂದು ಟಾಕ್ ಕೇಳಿ ಬರ್ತಾ ಇದೆ. ಅತಿ ಚಿಕ್ಕ ಸಮಯದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿಕೊಂಡಂತ ಲಿಸ್ಟ್ ನಲ್ಲಿ ರಚಿತಾ ರಾಮ್ ಅವರು ಕೂಡ ಬರ್ತಾರೆ. ಟಾಪ್ ಹೀರೋಯಿನ್ ಲಿಸ್ಟ್ ಅಲ್ಲೂ ಕೂಡ ರಚಿತಾ ರಾಮ್ ಅವರ ಹೆಸರಿದೆ. ಈ ಚಿತ್ರತಂಡದಿಂದ ರಚಿತಾ ರಾಮ್ ಅವ್ರ ವಿರುದ್ಧ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಇದು ರಚಿತಾ ರಾಮ್ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಚಿತಾ ರಾಮ್ ಬ್ಯಾನ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಭುವನ. ಅತಿ ಚಿಕ್ಕ ಸಮಯದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿಕೊಂಡಂತ ಲಿಸ್ಟ್ ನಲ್ಲಿ ರಚಿತಾ ರಾಮ್ ಅವರು ಕೂಡ ಬರ್ತಾರೆ. ಅಷ್ಟೇ ಯಾಕೆ ಟಾಪ್ ಹೀರೋಯಿನ್ ಲಿಸ್ಟ್ ಅಲ್ಲೂ ಕೂಡ ರಚಿತಾ ರಾಮ್ ಅವರ ಹೆಸರಿದೆ. ಅಷ್ಟರ ಮಟ್ಟಿಗೆ ಇವರ ಅಭಿಮಾನ ಆಗಿರ್ಬೋದು, ಇವರ ಚಿತ್ರ ಆಗಿರ್ಬೋದು ಖ್ಯಾತಿಯನ್ನ ಗಳಿಸಿತ್ತು. ಆದ್ರೆ ಈಗ ರಚಿತಾ ರಾಮ್ ಅವರು ಸ್ಯಾಂಡಲ್ವುಡ್ ನಲ್ಲಿ ಬ್ಯಾನ್ ಆಗ್ತಾರೆ ಅನ್ನುವಂತ ಒಂದು ಟಾಕ್ ಕೇಳಿ ಬರ್ತಾ ಇದೆ. ಹೌದಾ, ಇದೇನಪ್ಪ ಶಾಕಿಂಗ್ ವಿಚಾರ ಅಂತ ಅನ್ಕೊಳ್ತಾ ಇರ್ಬೋದು. ಎಸ್, ನಿಜಕ್ಕೂ ಇದು ರಚಿತಾ ರಾಮ್ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಯಾಕೆ ರಚಿತಾ ರಾಮ್ ಅವರನ್ನ ಬ್ಯಾನ್ ಮಾಡಬೇಕು, ಯಾಕೆ ರಚಿತಾ ರಾಮ್ ಅವರನ್ನ ಸ್ಯಾಂಡಲ್ವುಡ್ ನಿಂದ ತೆಗೆದು ಹಾಕಬೇಕು ಅನ್ನೋಂಥ ಟಾಕ್ಗಳು ಕೇಳಿ ಬರ್ತಾ ಇದೆ ಅಂತ ನಿಮ್ಗೊಂದು ಪ್ರಶ್ನೆ ಮೂಡ್ಬೋದು. ಎಸ್ ವೀಕ್ಷಕರೇ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವೆಡ್ಸ್ ಗೀತಾ ಈ ಸಿನಿಮಾ ಬಂದಾಗ ದೊಡ್ಡ ಖ್ಯಾತಿಯನ್ನ ಗಳಿಸಿತ್ತು. ಅಷ್ಟೇ ಅಲ್ಲ, ಒಂದು ಬ್ಲಾಕ್ ಬಾಸ್ಟರ್ ಸಿನಿಮಾ ಅಂತಾನೆ ಹೇಳ್ಬೋದು. 2021ರಲ್ಲಿ ತೆರೆ ಕಂಡಂತಹ ಸಿನಿಮಾ ಇದಾಗಿತ್ತು. 2021ರಲ್ಲಿ ಶ್ರೀನಗರ್ ಕಿಟ್ಟಿ ಹಾಗೂ ರಮ್ಯಾ ಅವರು ಅಭಿನಯದಿಂದ ದೊಡ್ಡ ಮಟ್ಟದ ಯಶಸ್ಸನ್ನ ಕಿಟ್ಟಿ ಅವರಿಗೆ ತಂದುಕೊಟ್ಟಿತ್ತು. ಅದಾದ ಬಳಿಕ ಈ ಚಿತ್ರದ ಹಾಡುಗಳಾಗಿರ್ಬೋದು, ಈ ಚಿತ್ರದ ಕತೆ ಆಗಿರ್ಬೋದು ಸಾಕಷ್ಟು ಪ್ರೇಕ್ಷಕರ ಮನಸ್ಸನ್ನ ಕೂಡ ಗೆದ್ದಿತ್ತು. ಈ ಚಿತ್ರ ಯಶಸ್ಸಾದ ಹಿನ್ನೆಲೆ ನಿರ್ದೇಶಕ ನಾಗಶೇಖರ್ ಅವರು ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಚಿತ್ರವನ್ನ ನಿರ್ಮಿಸೋದಕ್ಕೆ ಮುಂದಾಗಿದ್ರು. ಅದೇ ರೀತಿಯಾಗಿ ಈ ಚಿತ್ರದ ನಾಯಕಿಯಾಗಿ ರಮ್ಯಾ ಅವರ ಬದಲಿಗೆ ರಚಿತಾ ರಾಮ್ ಅವರನ್ನ ಆಯ್ಕೆ ಮಾಡಿಕೊಂಡು ಚಿತ್ರವನ್ನ ಮಾಡೋದಕ್ಕೆ ತಯಾರಿಯನ್ನ ಕೂಡ ನಡೆಸಿ ಚಿತ್ರವನ್ನ ರಿಲೀಸ್ ಕೂಡ ಮಾಡಿದ್ರು. ಚಿತ್ರೀಕರಣ ಪೂರ್ಣಗೊಳಿಸಿ ಕಳೆದ ಜಾನ್ವರಿ 10ರಂದು 2025ರಂದು ಸಿನಿಮಾ ಕೂಡ ಬಿಡುಗಡೆ ಆಗಿತ್ತು. ಆದ್ರೆ ಈಗ ಈ ಚಿತ್ರತಂಡದಿಂದ ರಚಿತಾ ರಾಮ್ ಅವ್ರ ವಿರುದ್ಧ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ರಚಿತಾ ರಾಮ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಂಜು ವೆಡ್ಸ್ ಗೀತಾ 2 ಪಾರ್ಟ್ ನ ಮಾಡಿದಂತ ರಚಿತಾ ರಾಮ್ ಅವರಿಗೆ ಸಾಕಷ್ಟು ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ. ಏನಪ್ಪಾ ಆರೋಪ ಅಂತ ಅಂದ್ರೆ, ನಿರ್ದೇಶಕ ನಾಗಶೇಖರ್ ಅವರು ಸಂಜು ವೆಡ್ಸ್ ಗೀತಾ 2 ಚಿತ್ರದ ಪ್ರಚಾರಕ್ಕಾಗಿ ರಚಿತಾ ರಾಮ್ ಅವರಿಗೆ ನಾವು ಈಗಾಗಲೇ ಸಂಪೂರ್ಣವಾಗಿ ಏನೇನು ಸಹಕಾರ ಬೇಕಿತ್ತು ಅದೆಲ್ಲವನ್ನ ಕೊಟ್ಟಿದ್ವಿ, ಆದ್ರೆ ಅವ್ರು ನಮಗೆ ಸಂಪೂರ್ಣವಾಗಿ ಅಸಹಕಾರವನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಚಿತ್ರವು ಬಿಡುಗಡೆ ಆದಾಗ ಕಾರಣಾಂತರಗಳಿಂದ, ಈ ಹಿಂದೆ ನಾನು ಹೇಳಿದೆ ಜಾನ್ವರಿಯಲ್ಲಿ ಈ ಚಿತ್ರ ಬಿಡುಗಡೆ ಆಗಿತ್ತು. ಹಾಗಾಗಿ ಚಿತ್ರ ಬಿಡುಗಡೆ ಆದಾಗ ಕಾರಣಾಂತರಗಳಿಂದ ಒಂದು 21 ನಿಮಿಷದ ಫುಟೇಜ್ ಏನಿತ್ತು ಆ ಫುಟೇಜ್ ಅನ್ನ ಕತ್ತರಿಸಬೇಕಾಗಿ ಬಂತು. ಸೆನ್ಸರ್ ರೀತಿಯಿಂದಲೋ ಅಥವಾ ಬೇರೆ ಬೇರೆ ರೀತಿಯಾಗಿ ಚಿತ್ರಗಳು ಬಂದಾಗ ಒಂದಿಷ್ಟು ಸೆನ್ಸರ್ ವಿಚಾರದಲ್ಲಿ ನೋಡುವಾಗ ಒಂದಿಷ್ಟು ಚಿತ್ರೀಕರಣದ ಭಾಗಗಳನ್ನ ಕಟ್ ಮಾಡಬೇಕಾದಂತ ಸಂದರ್ಭಗಳು ಬರುತ್ತೆ. ಅದೇ ರೀತಿಯಾಗಿ ಈ ಸಂಜು ವೆಡ್ಸ್ ಗೀತಾ 2 ಚಿತ್ರಕ್ಕೂ ಕೂಡ ಬಂದಿತ್ತು. ಹಾಗಾಗಿ 21 ನಿಮಿಷದ ಚಿತ್ರೀಕರಣವನ್ನ ಕಟ್ ಮಾಡಬೇಕಾದಂತ ಸಂದರ್ಭ ಬಂದಿದ್ರಲ್ಲಿ ಸಿನಿಮಾ ಕತೆಗೆ ಒಂದಿಷ್ಟು ಎಲ್ಲೋ ಹೊಡೆತ ಬಿತ್ತು. ಸಿನಿಮಾ ಕತೆ ಏನಿದೆ ಸರಿಯಾಗಿ ಪ್ರೇಕ್ಷಕರನ್ನ ತಲುಪೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇದರಿಂದಾಗಿ ಚಿತ್ರತಂಡ ಏನ್ ಮಾಡ್ತು, ರಿಲೀಸ್ಗೆ ತಯಾರಿಯನ್ನ ಮಾಡ್ಕೊಳ್ತು, ಮರು ಬಿಡುಗಡೆಗೆ ರಿಲೀಸ್ಗೆ ಸಿದ್ಧತೆಯನ್ನ ನಡೆಸಿತ್ತು. ಆದ್ರೆ ಈ ಸಂದರ್ಭದಲ್ಲಿ ರಚಿತಾ ರಾಮ್ ಅವರು ಯಾವುದೇ ರೀತಿಯ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಲ್ಲ ಅಂತ ಹೇಳಿ ಚಿತ್ರತಂಡ ಆರೋಪ ಮಾಡ್ತಾ ಇದೆ. ನಾವು ರಚಿತಾ ರಾಮ್ ಅವ್ರಿಗೆ ಕಂಪ್ಲೀಟ್ ಆಗಿ ಪೇಮೆಂಟ್ ಕೊಟ್ಟಿದೀವಿ, ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಆಗಿ ಅವರು ಪೇಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ಅವರು ಚಿತ್ರೀಕರಣ ಮಾಡೋದಕ್ಕೆ ಬರೋದೇ ಇಲ್ಲ, ಅಂದ್ರೆ ಶೂಟಿಂಗ್ ಬರೋದೇ ಇಲ್ಲ ಅಂತ ಒಂದು ಆರೋಪವನ್ನ ಕೂಡ ಈ ಚಿತ್ರತಂಡ ಮಾಡ್ತಾ ಇದೆ. ನಾಗಶೇಖರ್ ಅವರು, ನಾನು ರಮ್ಯಾ ಆಗಿರ್ಬೋದು, ತಮ್ಮಣ್ಣ ಅವರಾಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ದೊಡ್ಡ ದೊಡ್ಡ ಆಕ್ಟರ್ಗಳು ಅಂದ್ರೆ ಉಪೇಂದ್ರ, ಸುದೀಪ್ ರಂತಹ ದೊಡ್ಡ ಕಲಾವಿದರುಗಳ ಜೊತೆಗೆ ಕೆಲಸ ಮಾಡಿದ್ದೇನೆ. ಆದ್ರೆ ಈ ರೀತಿಯಾಗಿ ನನಗೆ ಯಾವಾಗ್ಲೂ ಆಗಿರ್ಲಿಲ್ಲ, ಇದೇ ಮೊದಲ ಬಾರಿಗೆ ಈ ರೀತಿ ಆಗ್ತಾ ಇದೆ. ನಮ್ಮ ಒಂದು ಸಿನಿಮಾಗೆ ನಮ್ಮವರೇ ಸಹಕಾರ ಕೊಟ್ಟಿಲ್ಲ ಅಂತಂದ್ರೆ ನಿಜವಾಗ್ಲೂ ಬೇಸರದ ವಿಚಾರ ಇದು. ಹಾಗಾಗಿ ಈ ರೀತಿಯಾದಂತಹ ಅಸಹಕಾರ ತೋರ್ತಾ ಇರುವಂತ ರಚಿತಾ ರಾಮ್ ಅವರಿಗೆ ನಾವು
ಏನು ಬುದ್ಧಿ ಕಲಿಸಬೇಕು. ರಚಿತಾರಾಮ್ ಅವ್ರಿಗೆ ನಾವು ಈಗಾಗಲೇ ಪೂರ್ತಿ ಪೇಮೆಂಟನ್ನು ಮಾಡಿದ್ದೀವಿ, ಯಾವುದೇ ರೀತಿಯಾದಂಥ ವಿಚಾರದಲ್ಲಿ ನಾವು ಅವ್ರಿಗೆ ಏನೂ ಕೂಡ ಕಮ್ಮಿ ಆಗಿಲ್ಲ. ಶೂಟಿಂಗ್ ಸೆಟ್ಟಲ್ ಆಗಿರ್ಬೋದು, ಅವರ ಒಂದು ಪಾತ್ರದ ವಿಚಾರವಾಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಅವರ ಕಂಪ್ಲೀಟ್ ಏನು ಮೇಕ್ ಓವರ್ ಆಗಿದೆ, ಇದು ಯಾವುದಕ್ಕೂ ನಾವು ಒಂದಿಷ್ಟು ಕೂಡ ಅವರಿಗೆ ಕಡಿಮೆ ಮಾಡಿಲ್ಲ. ಆದರೆ ಅವರು ಒಂದು ದಿನಕ್ಕೂ ಪ್ರಚಾರಕ್ಕೆ ಬಂದಿಲ್ಲ ಅಂತ ಹೇಳಿ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ರಚಿತಾರಾಮ್ ಅವರು ಈಗಾಗಲೇ ಸಾಕಷ್ಟು ದೊಡ್ಡ ಹೆಸರನ್ನ ಗಳಿಸಿದ್ದಾರೆ, ಅವ್ರಿಗೆ ಒಂದಿಷ್ಟು ದೊಡ್ಡ ಮಟ್ಟದ ಅಭಿಮಾನಿಗಳು ಕೂಡ ಇದ್ದಾರೆ. ಈ ರೀತಿ ಅವರು ಕೂಡ ಸಾಕಷ್ಟು ಅವ್ರ ಡೇಟ್ಗಳು ಕೂಡ ಬ್ಯುಸಿ ಇರುತ್ತೆ, ನಾವು ಅದನ್ನ ಒಪ್ಕೊಳ್ಳೋಣ. ಆದರೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ದಿನದಾದ್ರೂ ಪ್ರಚಾರಕ್ಕೆ ಬರಲೇಬೇಕಿತ್ತಲ್ವಾ? ಯಾಕಂದ್ರೆ ಒಂದು ದೊಡ್ಡ ಬಂಡವಾಳವನ್ನ ಹಾಕಿ ಒಂದು ಸಿನಿಮಾವನ್ನ ಮಾಡ್ತಾರೆ. ಆ ಸಿನಿಮಾದ ಹಿಂದೆ ನೂರಾರು ಫ್ಯಾಮಿಲಿ ಇರುತ್ತೆ, ನೂರಾರು ಟೆಕ್ನಿಷಿಯನ್ಸ್ ಇರ್ತಾರೆ. ಒಂದು ಸಿನಿಮಾವನ್ನ ಮತ್ತೆ ರಿಲೀಸ್ ಮಾಡೋದಂತ ಅಂದ್ರೂ ಕೂಡ ಅದು ಏನು ಚಿಕ್ಕ ವಿಚಾರ ಅಲ್ಲ. ರಿಲೀಸ್ ಮಾಡೋದಕ್ಕೂ ಕೂಡ ಅದರದೇ ಆದಂತ ಪ್ರಿಪರೇಷನ್ಗಳಿರುತ್ತೆ. ಯಾಕಂದ್ರೆ ಈಗಾಗಲೇ ಸೆನ್ಸರ್ನಲ್ಲಿ ಒಂದಿಷ್ಟು 21 ನಿಮಿಷದ ಚಿತ್ರೀಕರಣದ ಏನು ಪಾರ್ಟ್ ಇತ್ತು, ಅದನ್ನ ಕಟ್ ಮಾಡಿ ತೆಗೆದಾಗ ಚಿತ್ರೀಕರಣದ ಕತೆಗೂ ಕೂಡ ಸಾಕಷ್ಟು ಹೊಡೆತ ಬಿದ್ದಿರುತ್ತೆ. ಹಾಗಾಗಿ ಅವರು ಮತ್ತೆ ಒಂದಿಷ್ಟು ತಯಾರಿ ಮಾಡಿಕೊಂಡು, ಮತ್ತೆ ಒಂದಿಷ್ಟು ಏನೋ ಮೇಕಿಂಗ್ ನಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಂಡು, ಮತ್ತೆ ಶೂಟಿಂಗ್ ಅನ್ನ ಮಾಡಿ ರಿಲೀಸ್ಗೆ ತಯಾರಾದಾಗ ಅದು ಒಂದಿಷ್ಟು ಅವ್ರಿಗೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ. ತುಂಬ ಏನು ಈಸಿ ಆಗಿರೋ ವಿಚಾರ ಅಲ್ಲ. ಯಾಕಂದರೆ ನಾನು ಆಗಲೇ ಹೇಳ್ದಂದ ಹಾಗೆ ಒಂದು ಸಿನಿಮಾನ ನಂಬಿಕೊಂಡು 100 ಫ್ಯಾಮಿಲಿ ಇರುತ್ತೆ, ಒಂದು ಸಿನಿಮಾನ ನಂಬಿಕೊಂಡು ಸಾಕಷ್ಟು ಟೆಕ್ನಿಷಿಯನ್ಸ್ಗಳು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದರೆ ರಚಿತಾರಾಮ್ ಅವರ ಈ ಒಂದು ನಡೆಯಿಂದ ಸಾಕಷ್ಟು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ ಚಿತ್ರತಂಡ. ಇನ್ನು ಇದೇ ವಿಚಾರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋಗಿ ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ದೊಡ್ಡ ಹೆಸರು ಮಾಡಿರುವಂತ ಚಿತ್ರದ ನಿರ್ಮಾಪಕರಾಗಿರುವಂತ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ರಚಿತಾರಾಮ್ ಅವರ ಮನವೊಲಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರಂತೆ. ಆದ್ರೂ ಕೂಡ ಅದು ಕೂಡ ಇಲ್ಲಿ ಆಗಿಲ್ಲ. ಅವರ ಒಂದು ಏನು ಪ್ರಯತ್ನಕ್ಕೂ ಕೂಡ ಇಲ್ಲಿ ಫಲ ಸಿಕ್ಕಿಲ್ಲ, ಅದಕ್ಕೂ ಕೂಡ ಒಪ್ಕೊಂಡಿಲ್ಲ ಅನ್ನುವಂತ ಮಾಹಿತಿ, ಒಳ ಮಾಹಿತಿ ಗೊತ್ತಿಲ್ಲ. ನಿಜಾನೋ ಸುಳ್ಳು ಅಥವಾ ರಾಕ್ಲೈನ್ ಅವರು ಇವರಿಗೆ ಕಾಲ್ ಮಾಡಿದ್ರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಒಳ ಮಾಹಿತಿ ಪ್ರಕಾರ ಅವರು ಏನೋ ಹೋಗಮ್ಮ ಒಂಚೂರು ಪ್ರಚಾರಕ್ಕೆ ಹೆಲ್ಪ್ ಮಾಡು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ರಂತೆ. ಅದು ಕೂಡ ಎಲ್ಲೂ ಆಗಿಲ್ಲ. ಇನ್ನು ಚಿತ್ರತಂಡದ ಪ್ರಕಾರ ಅವ್ರು ಹೇಳ್ತಾ ಇರುವಂತ ಪ್ರಕಾರ ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ಸಂದೀಪ್ ಅವರಾಗಿರ್ಬೋದು, ದೊಡ್ಡ ಕಲಾವಿದರು ಈ ಚಿತ್ರಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದಾರೆ, ನಮಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಚಿತ್ರದ ನಾಯಕಿ ಆಗಿರುವಂತಹ ರಚಿತಾರಾಮ್ ಅವರೇ ಯಾವುದೇ ರೀತಿಯಾದಂತ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಮುಖಾಂತರ ನಮಗೆ ನಮ್ಮ ಚಿತ್ರಕ್ಕೆ ಯಾವುದೇ ರೀತಿಯಾದಂತ ಸಹಕಾರ ಸಿಕ್ಕಿಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂಜು ಬೆಟ್ಸ್ ಗೀತಾ ಪಾರ್ಟ್ 2 ಚಿತ್ರ ಏನಿದೆ, ಇದೇ ಜನವರಿಯಲ್ಲಿ ಬಿಡುಗಡೆ ಆಗಿದ್ದಾಗ ಒಳ್ಳೆಯ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿತ್ತು. ಆದರೆ ಒಂದಿಷ್ಟು ವಿವಾದಗಳಿಂದ ಫೋಟೇಜ್ಗಳನ್ನು ಕತ್ತರಿಸಿದಾಗ ಕಥೆಯ ಮೇಲೆ ಕೂಡ ಪರಿಣಾಮ ಬೀರಿತ್ತು. ಹಾಗಾಗಿ ಈಗ ಮರು ಬಿಡುಗಡೆಗೆ ಸಿದ್ಧವಾಗಿರುವಂತಹ ಚಿತ್ರಕ್ಕೆ ರಚಿತಾರಾಮ್ ಅವರಿಂದ ಬೆಂಬಲ ಸಿಗ್ತಾ ಇಲ್ಲ. ಹಾಗಾಗಿ ಚಿತ್ರತಂಡದಿಂದ ಆಗಲಿ ಅಥವಾ ಬೇರೆ ಚಿತ್ರಗಳನ್ನು ಇವರು ಇದೇ ರೀತಿಯಾಗಿ ಮಾಡ್ತಾರೆ, ಬೇರೆ ಚಿತ್ರಕ್ಕೂ ಇದು ಎಫೆಕ್ಟ್ ಆಗುತ್ತೆ. ಅವರು ಮುಂದಿನ ದಿನಗಳಲ್ಲಿ ಬೇರೆ ಚಿತ್ರವನ್ನ ಮಾಡಿದಾಗ ಆ ಪ್ರಮೋಷನ್ಗೂ ಹೋಗಿಲ್ಲ ಅಂತಂದ್ರೆ ಆ ಸಿನಿಮಾಗೆ ಒಂದು ಇಂಪ್ಯಾಕ್ಟ್ ಎಲ್ಲೋ ಕಮ್ಮಿ ಆಗುತ್ತೆ, ಒಂದು ದೊಡ್ಡ ಹೊಡೆತ ಬೀಳುತ್ತೆ. ಇದೊಂದು ಆಘಾತಕಾರಿಯ ವಿಚಾರ. ಹಾಗಾಗಿ ಇವರು ಈ ರೀತಿಯಾಗಿ ಬೇರೆ ಚಿತ್ರಕ್ಕೂ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಹೋಗಿ ನಿನ್ನೆ ದೂರನ್ನ ಕೊಟ್ಟಿದ್ದಾರೆ. ನಾವು ಇಂತಹ ಕಲಾವಿದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಿರ್ದೇಶಕ ನಾಗಶೇಖರ್ ಅವರು ಹೇಳಿದ್ದಾರೆ. ಇನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಈಗ ಅವರು ದೂರು ಕೊಟ್ಟಿರುವಂತಹ ವಿಚಾರವಾಗಿ ಏನಾದರೂ ರಚಿತಾರಾಮ್ ಅವರು ಅವರ ಒಂದು ಸೋಷಿಯಲ್ ಪೇಜ್ಗಳಲ್ಲಾಗಿರ್ಬೋದು ಅಥವಾ ಅವರ ಜೊತೆಗೆ ಹೋಗಿ ಪ್ರಮೋಷನ್ ಅನ್ನ ಏನಾದರೂ ಮಾಡ್ತಾರಾ ಅಥವಾ ಇದನ್ನ ಯಾವ ಲೆಕ್ಕ, ಇದ್ಯಾವ ವಿಚಾರ ನನಗೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ದೆ ಇರ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ.